ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದ ಮೈಸೂರು ಗೋಲ್ಡ್ ರಾಬರಿ ಕೇಸ್ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಶಾಪ್ನಲ್ಲಿ ದರೋಡೆಗೆ 15 ದಿನಗಳಿಂದಲೂ ರಾಬರ್ಸ್ ಸಂಚು ರೂಪಿಸಿದರು. ಹುಣಸೂರಿನ ಲಾಡ್ಜ್ನಲ್ಲೇ ತಂಗಿದ್ದ ದರೋಡೆಕೋರರು ಅಂಗಡಿಯ ಬಗ್ಗೆ ಇಂಚಿಂಚು ಮಾಹಿತಿ ಸಂಗ್ರಹಿಸಿದರು. ಅಂಗಡಿ ಮಾಲೀಕ ರಶೀದ್ ದುಬೈ, ಕ್ಯಾಲಿಕಟ್ನಿಂದ ಚಿನ್ನಾಭರಣ ತರಿಸ್ತಾ ಇದ್ದ. ಈ ಆಭರಣಗಳಿಗೆ ಬಿಲ್ ಇಲ್ಲ ಅನ್ನೋದರ ಬಗ್ಗೆಯೂ ರಾಬರ್ಸ್ಗೆ ಮಾಹಿತಿ ಇತ್ತು. ರಶೀದ್ನ ವ್ಯವಹಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡೇ ಕೃತ್ಯಕ್ಕೆ ಇಳಿದಿದ್ರು. ಅಂಗಡಿಗೆ ಸರಿಯಾದ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಅನ್ನೋದರ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಈ ಚಿನ್ನದ ಅಂಗಡಿಗೆ ಸರಿಯಾದ ಸೆಕ್ಯೂರಿಟಿ ಕೂಡ ಇರಲಿಲ್ಲ ಅನ್ನೋದು ತಿಳಿದು ಬಂದಿದೆ. ಮತ್ತೊಂದು ಆಯಾಮದಲ್ಲಿ ಅಂಗಡಿಯ ಬೆಳವಣಿಗೆ ಸಹಿಸದೆ ಅಸೂಯೆಯಿಂದ ದರೋಡೆ ಮಾಡಿಸಿರುವ ಅನುಮಾನವೂ ಮೂಡಿದ್ದು ಪೊಲೀಸರು ವಿಚಾರಣೆ ಮುಂದುವರಿಸಿದ್ದಾರೆ. ದರೋಡೆಕೋರರ ಬಂಧನಕ್ಕೆ 5 ತಂಡಗಳನ್ನು ರಚಿಸಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಹುಣಸೂರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಈ ಪ್ರಕರಣದ ಬಗ್ಗೆ ಎಸ್ಪಿ ಬಳಿ ಮಾಹಿತಿ ಪಡೆದಿದ್ದೇನೆ. ಆರೋಪಿಗಳ ಸುಳಿವಿಗಾಗಿ ತನಿಖೆ ಮುಂದುವರೆದಿದೆ. ಕ್ರೈಮ್ ಪ್ರಕರಣ ಹೆಚ್ಚಾಗಿದೆ ಅಂತ ಹೇಳುವುದಕ್ಕಾಗಲ್ಲ ಅಂತ ಹೇಳಿದರು. ಮೈಸೂರು ಬೆನ್ನಲ್ಲೇ ಬೆಳಗಾವಿಯಲ್ಲೂ ಕೆನರಾ ಬ್ಯಾಂಕ್ಗೆ ದರೋಡೆಕೋರರು ನುಗ್ಗಿ ಲೂಟಿಗೆ ಪ್ರಯತ್ನಿಸಿದ್ದಾರೆ. ಸೌದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದಲ್ಲಿ ಬ್ಯಾಂಕ್ನ ಕಬ್ಬಿಣದ ಕಿಟಕಿ ಕಟ್ ಮಾಡಿ ಒಳಗೆ ನುಗ್ಗಿದ್ದಾರೆ. ಈ ವೇಳೆ ಸೈರನ್ ಸದ್ದಾಗ್ತಾ ಇದ್ದಂತೆ ಗಾಬರಿಗೊಂಡು ಎಸ್ಕೇಪ್ ಆಗಿದ್ದಾರೆ. ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್, ಸಿಪಿಐ ಸುರೇಶ್ ಬೆಂಡೆಗುಂಬಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಸೌದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂ ಕೆನರಾ ಬ್ಯಾಂಕ್ನಲ್ಲಿ ಥೇಟ್ ಲಕ್ಕಿ ಭಾಸ್ಕರ್ ಸಿನಿಮಾ ಸ್ಟೈಲ್ನಲ್ಲೇ ಸೀನಿಯರ್ ಮ್ಯಾನೇಜರ್ ಕೋಟಿ ಪಂಗನಾಮ ಹಾಕಿದ್ದಾನೆ. ಗ್ರಾಹಕರ ಹೆಸರಲ್ಲಿ ಲೋನ್ ತೆಗೆದುಕೊಂಡು 3 ಕೋಟಿ ಲಪಟಾಯಿಸಿ ಪರಾರಿಯಾಗಿದ್ದಾನೆ. ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ರಘು 21 ಗ್ರಾಹಕರ ಹೆಸರಿನಲ್ಲಿ ಲೋನ್ ಪಡೆದು ಪರಾರಿಯಾಗಿದ್ದಾನೆ. ಮನೆಯಲ್ಲಿ ಕಷ್ಟ ಇದೆ, ನನ್ನ ಬಳಿ ಗೋಲ್ಡ್ ಇದೆ, ನಿಮ್ಮ ಹೆಸರಲ್ಲಿ ಲೋನ್ ತೆಗೆದುಕೊಳ್ತೇನೆ ಅಂತ ನಂಬಿಸಿ ಚಿನ್ನವನ್ನು ನೀಡದೆ ಗ್ರಾಹಕರ ಸಹಿ ಪಡೆದು ಹಣ ಪಡೆದುಕೊಂಡಿದ್ದ. ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಪತಿ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳ ನೀಡಿ ಮಹಿಳೆಯನ್ನ ಕೊಂದಿರುವ ಆರೋಪ ಕೇಳಿಬಂದಿದೆ. ವಿಜಯಪುರ ನಗರದ ಗೌರಿಶಂಕರ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಮೃತ ಸವಿತಾ ಕಳೆದ 10 ವರ್ಷಗಳ ಹಿಂದೆ ವೈದ್ಯ ಡಾಕ್ಟರ್ ರಾಜಶೇಖರ್ನ ಮದುವೆಯಾಗಿದ್ದಳು. ಆದರೆ ಮದುವೆ ಆದಾಗಿಂದಲೂ ಕೂಡ ಹಣ, ಚಿನ್ನ, ವರದಕ್ಷಿಣೆ ತೆಗೆದುಕೊಂಡು ಬಾ ಅಂತ ಗಂಡ ಮತ್ತು ಗಂಡನ ಮನೆಯವರು ಪೀಡಿಸ್ತಾ ಇದ್ರಂತೆ. ಇತ್ತೀಚೆಗೆ ಮತ್ತೆ ಜಗಳ ಆಗಿದ್ದು ಪತ್ನಿಯನ್ನ ವೈದ್ಯ ಪತಿ ಕತ್ತು ಹಿಸುಕಿ ಕೊಲೆ ಮಾಡಿರುವುದಾಗಿ ಮೃತಳ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಆರೋಪಿ ಡಾಕ್ಟರ್ ರಾಜಶೇಖರ್ ಶಿರ್ಷಾಡ್ ಹಾಗೂ ಆತನ ಕುಟುಂಬಸ್ಥರ ವಿರುದ್ಧ ವಿಜಯಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪತ್ನಿಯ ಶೀಲಾ ಶಂಕಿಸಿ ವ್ಯಕ್ತಿಯೊಬ್ಬ ಲೈಸೆನ್ಸ್ ರಿವಾಲ್ವರ್ನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಕಲಬುರಗಿ ನಗರದ ಶಿವಶಕ್ತಿ ನಗರದಲ್ಲಿ ಘಟನೆ ನಡೆದಿದೆ. 36 ವರ್ಷದ ಖಂಡೂರಾವ್ ದುವಳಜಿ ಮೃತ ಪತಿ. ಖಂಡೂರಾವ್ಗೆ ಪತ್ನಿ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಅನ್ನೋ ಅನುಮಾನ ಇತ್ತು. ಇದೇ ವಿಚಾರಕ್ಕೆ ಹಲವು ಬಾರಿ ದಂಪತಿ ನಡುವೆ ಜಗಳವೂ ಆಗಿದೆಯಂತೆ. ಈ ಬಗ್ಗೆ ಮೃತನ ಪತ್ನಿ ಪ್ರಿಯಾ ಮಾತನಾಡಿ, ನನ್ನ ಗಂಡ ಸೈಕೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದ. ಇತ್ತೀಚೆಗೆ ನನಗೆ ನಿದ್ರೆ ಮಾತ್ರೆ ಕೊಟ್ಟು ಸಾಯಿಸೋ ಪ್ಲಾನ್ ಮಾಡಿದ್ದ. ಭಯದಲ್ಲಿ ನಾವು ಮನೆ ಬಿಟ್ಟು ಹೋಗಿದ್ದೆವು. ನಂತರ ಸಾವಿನ ಸುದ್ದಿ ಗೊತ್ತಾಗಿ ಮನೆಗೆ ಬಂದು ನೋಡಿದಾಗ ಆಘಾತವಾಯಿತು ಅಂತ ಹೇಳಿದ್ದಾರೆ. ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿ ಗಂಗಾ ಮತಸ್ಥರ ಸಂಘದ ಸಭೆ ವಿಚಾರಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಈ ವೇಳೆ ಸಂಘದ ಮುಖಂಡ ಮಲ್ಲಪ್ಪ ಮುರುಗೋಡ್ ಗಾಳಿಯಲ್ಲಿ ಗುಂಡು ಹಾರಿಸಿದ ಆರೋಪ ಕೇಳಿಬಂದಿದೆ. ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಸದಸ್ಯರ ಆಯ್ಕೆ ವಿಚಾರ ಕೋರ್ಟ್ನಲ್ಲಿರುವ ಹಿನ್ನೆಲೆ ಹೊಸ ಅಧ್ಯಕ್ಷರ ಆಯ್ಕೆಗೆ ಅವಕಾಶ ನೀಡಬಾರದು ಅಂತ ಠಾಣೆಗೆ ದೂರು ಸಲ್ಲಿಕೆಯಾಗಿದೆ. ಆದರೂ ಗಂಗಾ ಮತಸ್ಥ ಸಮಾಜದ ಮುಖಂಡ ಮಲ್ಲಪ್ಪ ಮುರುಗೋಡ ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಸಭೆಯ ವೇಳೆ 2 ಗುಂಪುಗಳ ನಡುವೆ ಗಲಾಟೆ ಜೋರಾಗಿತ್ತು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಮುರುಗೋಡ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಅಂತ ಶಿವು ಕೋಲಕಾರ್ ಆರೋಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸಿದ್ದಾರೆ. ಶಾಸಕ ಶರಣು ಸಲಗಾರ್ ಉದ್ಯಮಿಯಿಂದ ಲಕ್ಷ ಸಾಲ ಪಡೆದು ಹಿಂದಿರುಗಿಸದೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಉದ್ಯಮಿ ಸಂಜು ಕುಮಾರ್ ಸುಗುರೆ ಹೆಂಡತಿ ಹಾಗೂ ಶಾಸಕರ ನಡುವಿನ ಸಂಭಾಷಣೆ ಆಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿದೆ. 2023ರ ವಿಧಾನಸಭಾ ಚುನಾವಣೆ ವೇಳೆ ನಾನು 99 ಲಕ್ಷ ಹಣವನ್ನು ಶಾಸಕರಿಗೆ ನೀಡಿದ್ದೆ. ಹಣ ಕೇಳಿದಾಗ ನನ್ನ ಹೆಂಡತಿ, ಮಗ ಹಾಗೂ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ. ನಮಗೆ ಬದುಕುವುದಕ್ಕೆ ಆಗ್ತಿಲ್ಲ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಉದ್ಯಮಿ ಸಂಜು ಕುಮಾರ್ ಸುಗುರೆ ಅಳಲನ್ನ ತೋಡಿಕೊಂಡಿದ್ದಾರೆ. ಅಪ್ರಾಪ್ತ ಬಾಲಕಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಯುವಕನಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ.
ಅರಳಹಳ್ಳಿ ಮೂಲದ ಅಬ್ದುಲ್ ಫರ್ಹಾನ್ ಮೇಲೆ 4-5 ಜನ ಯುವಕರ ಗುಂಪು ಹಲ್ಲೆ ನಡೆಸಿದ್ದಾರೆ. ಈ ಹಿಂದೆ ಅಪ್ರಾಪ್ತೆ ತಂಟೆಗೆ ಬರದಂತೆ ಎಚ್ಚರಿಕೆ ಕೊಟ್ಟಿದ್ರು. ಆತ ದಾರಿಗೆ ಬಂದಿರಲಿಲ್ಲ. ಪದೇ ಪದೇ ಮೆಸೇಜ್ ಮಾಡುವುದು, ಫೋಟೋಗಳನ್ನು ಕಳುಹಿಸಿ ವಿಡಿಯೋ ಹಂಚಿಕೊಳ್ಳುವುದು ಮಾಡಿದ್ದರಿಂದ ಅಬ್ದುಲ್ಗೆ ಥಳಿಸಲಾಗಿದೆ. ಹಲ್ಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಯಾಗಿದ್ದು ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಅಬ್ದುಲ್ ತಾಯಿ, ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಅವನ ಹೆಸರಲ್ಲಿ ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ದಾರೆ, ಯಾರೋ ಮೆಸೇಜ್ ಮಾಡಿದ್ದಾರೆ, ನನ್ನ ಮಗನ ಕೈ ಕಟ್ಟಾಗೋ ಹಾಗೆ ಹೊಡೆದಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸರ ಬಳಿ ಮನವಿ ಮಾಡಿಕೊಂಡಿದ್ದಾರೆ.